ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಬಹಿರಂಗವಾಗಿ ಮತ್ತೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಯಲ್ಲಿ ನಿಂತು ಒಂದು ಮಾತು ಹೇಳ್ತಾರೆ. ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಅವರು ಈ ಸಲ ಲೋಕಸಭೆಯಲ್ಲಿ ಸೋಲೋದಷ್ಟೇ ಸತ್ಯ ಅಂತ ಹೇಳಿದ್ರು. ಪಾಪ ಸಂಸದರಾಗಿ ಆಯ್ಕೆಯಾಗೋದಷ್ಟೇ ಅಲ್ಲ, ಕೇಂದ್ರದಲ್ಲಿ ಸಚಿವರಾಗಿ ಈ ದೇಶದ ಹಾಗೂ ಈ ರಾಜ್ಯದ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಬೃಹತ್ ಕೈಗಾರಿಕೆ ಹಾಗೂ ಹುಕ್ಕು ಅಂತಕ್ಕಂಥ ಎರಡು ಅತ್ಯಂತ ಬಲಿಷ್ಠವಾದಂಥ ಈ ದೇಶದ ಒಂದು GDP ಸೆಕ್ಟರ್ನ ಒಂದು ಗ್ರೋತ್ಗೆ ಭಾಳ ಪ್ರಮುಖವಾದಂಥ ಒಂದು ಇವತ್ತು ಹುದ್ದೆಗಳನ್ನ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಶ್ರೀ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಹಾಗಾಗಿ ಬಹುಶಃ ನನ್ನ ಅನಿಸಿಕೆ ಇವೆರಡೂ ಉದಾಹರಣೆಗಳು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾವಾಗ ಮಾನ್ಯ ಸಿದ್ದರಾಮಣ್ಣ ಅವರು ಆಗೋದಿಲ್ಲ ಅಂತಾರೋ ಬಹುಶಃ ಅವ್ರ ಬಾಯಲ್ಲಿ ಮಚ್ಚೆ ಇದೆ ಅನ್ಕೊಳ್ತೀನಿ. ಮುಂದೆ ಅದೇನೇನಾಗುತ್ತೆ ಕಾದ್ ನೋಡೋಣ. ಗೂಂಡಾ ವರ್ತನೆ, ಗೂಂಡಾ ಸಂಸ್ಕೃತಿ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಯಾರಾದರೂ ಪ್ರಾರಂಭ ಮಾಡಿದರೆ ಅದು ಪಾಪ ಈ ಜಿಲ್ಲೆನಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು. ನಾನೀಗ ತಾನೇ ಸಾಕಷ್ಟು ಮಾತನಾಡಿದ್ದೇನೆ. ಪೊಲೀಸ್ ವಿಚಾರ ಇರ್ಬೋದು, ಎಂದೂ ಕೂಡ ಕುಮಾರಣ್ಣವ್ರು ಇಂಟರ್ಫಿಯರೆನ್ಸ್ ಕೊಟ್ಟಿಲ್ಲ. ಅಧಿಕಾರಿಗಳಿಗೆ ಸಂಪೂರ್ಣ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅಧಿಕಾರ ಇರಲಿ ಇಲ್ಲದೆ ಹೋಗಲಿ, ಎಂದೂ ಕೂಡ ಇನ್ನೊಂದು ಪಕ್ಷನ ಟಾರ್ಗೆಟ್ ಮಾಡಿ ರಾಜಕಾರಣ ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ, ನಮ್ಗದ್ರ ಅವಶ್ಯಕತೆನೂ ಇಲ್ಲ. ಸೊ ಗೂಂಡಾ ವರ್ತನೆ ಮಾಡ್ತಕ್ಕಂಥ ಸಂಸ್ಕೃತಿ ಈ ರಾಜ್ಯದಲ್ಲಿ ಏನಾದ್ರು ಪ್ರಾರಂಭ ಆಗಿದ್ರೆ ಅದು ಕಾಂಗ್ರೆಸ್ನ ನಮ್ಮ ಜಿಲ್ಲಾ ನಾಯಕರಿಂದ. ಯಾವುದಣ್ಣ? ಇದಕ್ಕೆಲ್ಲ ಪ್ರಚೋದನೆ ಕೊಟ್ಟಂಥವ್ರು ಕಾಂಗ್ರೆಸ್ನವರು, ಆಯ್ತಲ್ಲಣ್ಣ. ಬಟ್ ಈಗ ಹೇಗಿದೆ, 11 ಜನ ಡೈರೆಕ್ಟರ್ಗಳಲ್ಲಿ 8 ಜನ ಡೈರೆಕ್ಟರ್ಗಳು ನಮ್ಮ ಜೊತೆಲಿದ್ದಾರೆ, ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ಯಾವಾಗ ಸರ್? ಅದ್ರ ಬಗ್ಗೆ ಇವತ್ತು ಚರ್ಚೆ ಬೇಡ ಸರ್. ಈಗ ಏನಾಗಬೇಕಾಗಿದೆ ಅದ್ರ ಬಗ್ಗೆ ಮಾತನಾಡೋಣ. ನೋಡಿ ಸರ್, ಇಲ್ಲಿ ಪಾಯಿಂಟ್ ಇರೋದು ಚುನಾವಣೆ. ಇವತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ನಡೀತಕ್ಕಂಥದ್ದು ಬಹಳ ಶಾಂತಿಯುತವಾಗಿ ಇವತ್ತು ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಕೂತಿದ್ದೀವಿ. ಈ ಹಿಂದೆ ಎಲ್ಲ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಬೇರೆ ಏನಾರಿದ್ರೆ ಕೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.